ಸೊ ನಮ್ಮಪ್ಪ ಯಾಕೆ ಹೀಗೆ, ನಮ್ಮಮ್ಮ ಯಾಕೆ ಹೀಗೆ, ನನ್ನನ್ನು ನಮ್ಮ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ತಿಲ್ಲ. ಸೊ ನಾನು ಏನೇ ಅವ್ರಿಗೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡ್ತಾವನೆ ಅಂತ ಅಂದ್ಕೊಳ್ತಾರೆ. ಇದಕ್ಕೆ ದಯಮಾಡಿ ಉತ್ತರ ತಿಳಿಸಿ ಅಂತ. ನೋಡಪ್ಪ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೇಳೋದು, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಲೈವಲ್ಲಿ ಇದ್ದೀರಾ, ಇವರೆಲ್ಲರಿಗೂ 60 ನಂತರ ಅರಳು ಮರಳು ಅಂತಾರೆ. ದಯಮಾಡಿ ವಯಸ್ಸಾದವ್ರನ್ನ ನೀವು ಜಡ್ಜ್ ಮಾಡಬೇಡಿ. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿರ್ತದೆ. ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಪಾಪ ಬುದ್ಧಿ ಭ್ರಮಣೆ. ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅರಿವಿರಲ್ಲ, ತಿಳುವಳಿಕೆ ಇರಲ್ಲ. ಬಾಡಿಲಿರೋ ಎಲ್ಲ ಅವಯವಗಳು ಸೌದೋಗ್ಬಿಟ್ಟಿರ್ತಾರೆ. ಆ ಬ್ರೈನ್ ಕನೆಕ್ಷನ್ ವೈರ್ಗಳೆಲ್ಲ ಬಿಟ್ಟೋಗ್ಬಿಟ್ಟಿರ್ತವೆ. ನಮಗೆ ಬ್ರೈನ್ಗೆ ಎಲ್ಲ ನರನಾಡಿಗಳು ಲಿಂಕ್ ಇರ್ತವೆ, ಅದೆಲ್ಲವೂ ಪಾಪ ಕಟ್ಟಾಗ್ಬಿಟ್ಟಿರ್ತವೆ. ಚಪ್ಪಲಿ ಸೌದೋದಂಗೆ ಎಲ್ಲ ಅವಯವಗಳು ಅವ್ರಿಗೆ ಕಟ್ಟಾಗ್ಬಿಟ್ಟಿರ್ತದೆ. ಅವ್ರನ್ನ ನೀವು ಯಾರೋ 30 ವರ್ಷ 40 ವರ್ಷದವ್ರ ಥರ ಜಗಳ ಮಾಡ್ತಾರಲ್ಲ, ನಿಮ್ಮಂಥ ದಡ್ರು, ಮುಟ್ಟಾಳ್ರು, ಮೂರ್ಖರು ಯಾರೂ ಇರೋದಿಲ್ಲ. ದಯಮಾಡಿ 60 ನಂತರ 60, 70, 80 ಆಗಿರುತ್ತೆ. ಅವರೆಲ್ಲ ಮಕ್ಕಳ ಸಮಾನ, ಮಕ್ಕಳಿದ್ದಂಗೆ. ಮಕ್ಕಳು ಏನೋ ತಪ್ಪು ಮಾಡ್ಬಿಟ್ಟು ಎತ್ಬಿಟ್ಟು ಹೊಡೆದಾಕ್ಬಿಟ್ಟ ಲ್ಯಾಪ್ಟಾಪ್. ಅವನಿಗೆ ಗೊತ್ತಾ ಮಗುಗೆ 1 ಲಕ್ಷ ರೂಪಾಯಿ ಲ್ಯಾಪ್ಟಾಪ್ ಅಂತ. ಆಟ ಆಡಕ್ಕೆ ಹೋಗಿ ಏನೋ ಕೈ ಜಾರು ಬಿದ್ದೋಯ್ತು. ನೀವೇನಾದರೂ ಹೊಡೆದ್ರೆ ಹೊಡೆಸ್ಕೊತಾರೆ, ಸ್ವಲ್ಪ ಹೊತ್ತು ಅಳ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ, ಮರ್ತೋಗ್ಬಿಡ್ತಾರೆ ಮಕ್ಕಳು. ಅದೇ ಥರ ದೊಡ್ಡವರು ಕೂಡ ಅಷ್ಟೇ. ಏನೋ ಅವರಿಗೆ ಆ ವೈರಿಂಗ್ ಕನೆಕ್ಷನ್ ಎಲ್ಲ ಲೂಸ್ ಆಗಿಬಿಟ್ಟಿರೋದ್ರಿಂದ ಸ್ವಲ್ಪ ಏನೋ ವಿಚಿತ್ರವಾಗಿ ಮಾತಾಡ್ತಾರೆ, ಸ್ವಲ್ಪ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ, ಬೇಸರ ಆಗುತ್ತೆ. ಬಟ್ ಅದನ್ನು ನೀವು ಕೂಲಾಗಿ ಹ್ಯಾಂಡಲ್ ಮಾಡಿ. ಯಾಕೆಂದರೆ ಅವ್ರಿಗೆ ಬ್ರೈನ್ ಲೂಸ್ ಆಗಿದೆ, ನಿಮಗೆ ಬ್ರೈನ್ ಚೆನ್ನಾಗಿದೆ, ನಿಮ್ಮ ಎಲ್ಲ ಅವಯವಗಳು ಸೂಪರ್ ಆಗಿದ್ದಾವೆ. ಭಗವಂತ ಶಕ್ತಿ ಚೈತನ್ಯ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕಟ್ಟಿದ್ದಾನೆ, ದುಡ್ಡು ಖರ್ಚು ಮಾಡಿ ಓದಿಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ. ನಿಮ್ಗೆ ಅಪ್ಪ ಅಮ್ಮ ದುಡ್ಡು ಖರ್ಚು ಓದಿಸಿಲ್ಲ ಅಂದರೂ ಸಮಾಜದಲ್ಲಿ ಒಂದಷ್ಟು ಒಡನಾಟ ಇಟ್ಕೊಂಡಿದ್ದೀರ, ಸ್ನೇಹಿತರು ಗೊತ್ತು, ಎಲ್ಲರೂ ಯಾರ್ಯಾರು ಏನು ಮಾಡ್ತಾರೆ. ಹಂಗಿದ್ದು ಕೂಡ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಹೇಳ್ತಿರಲ್ಲ, ಎಂಥ ಹೊಟ್ಟೆಗೆ ಏನು ತಿಂತೀರಾ ಅಂತ ಗೊತ್ತಾಗಲ್ಲ. ಅಪ್ಪ ಅಮ್ಮ ವಯಸ್ಸಾದ ನಂತರ ಏನೋ ಮಾಡ್ತಾರೆ, ಮಾಡ್ಕೊಳ್ಳಿ, ಬಿಟ್ಬಿಡಿ. ಅವ್ರಿಗೆ ರಿಯಾಕ್ಷನ್ ಕೊಡಕ್ಕೆ ಹೋಗ್ಬಿಡಿ. ಸುಮ್ಮನೆ ಏನೋ ಸಮಾಧಾನ ಮಾಡಿ, ಏನು ಆಯ್ತಪ್ಪ ಆಯ್ತು ಮಾಡ್ತೀನಿ. ನಮ್ಮಪ್ಪ 94 ವರ್ಷ, ಸ್ವಲ್ಪ ಹಣ್ಣಾಗಿದ್ದಾರೆ ಪಾಪ. ಸೊ ಹಿಂದೆ ಒಂದು 3-4 ವರ್ಷದಿಂದ ಏನಲ್ಲೇ ಯಾಕೆ ಬರಲಿಲ್ಲ ಮದುವೆಗೆ. ಅವ್ರೇನು ಅಂದರೆ, ಯಾರಾದರೂ ಮದುವೆಗೆ ಬಂದು ಕರೆದ್ರೆ ಮನೆಗೆ ಕೊಟ್ಬಿಟ್ಟು ಲಗ್ನ ಪತ್ರಿಕೆ ಹೋಗ್ಬಿಟ್ರೆ ಮನೆಯವರೆಲ್ಲ ಹೋಗ್ಬಿಟ್ಟು, ಈಗ ಬರಲಿಲ್ಲ ಅಂದರೆ ಬರೋದಕ್ಕೆ ಇನ್ನೂ ಮದುವೆ ನಡೀತಾ ಇದೆ, 1 ತಿಂಗಳಿಂದಾನೇ ತರಾಟೆ ತಗೋತಾರೆ. ಮದುವೆಗೆ ರೆಡಿ ಆಗಬೇಕು, ಕೆಲಸ ಎಲ್ಲ ರಜಾ ಹಾಕ್ಬಿಟ್ಟು ಬಂದ್ಬಿಡು. ಆಯ್ತಣ್ಣ, ಅಣ್ಣ ಅಂತ ಕರೆಯೋದು, ಆಯ್ತಣ್ಣ ಬರ್ತೀನಿ ಎಲ್ಲ ಹೆಂಡತಿ ಮಕ್ಳನ್ನ ಕರ್ಕೊಂಬರು. ಆಯ್ತಣ್ಣ ಓಕೆ ಬರ್ತೀನಿ ಅಂತ. ಮದುವೆ ದಿವಸ ಬರಲ್ಲ. ಅವತ್ತೊಂದು 10-15 ಕಾಲ್ ಮಾಡ್ತಾರೆ, ನಾನು ಎತ್ತಲ್ಲ. ಮಾರನೇ ದಿವಸ ಹೋಗಿ ಕಾಲಿಗೆ ಬಿದ್ದುಬಿಡ್ತೀನಿ, ಅಣ್ಣ ತಪ್ಪಾಗಿ ಕ್ಷಮಿಸ್ಬಿಡಿ, ನನಗೇನೋ ಕೆಲಸ ಇತ್ತು ಬರಲಿಲ್ಲ, ನಿಮ್ದು ಇದೇ ಆಗೋಯ್ತು ಗೋಳು, ಹಂಗೆ ಹಿಂಗೆ ಅಂದರೆ ಅವ್ರ ಹತ್ರ ವಾದ ಮಾಡೋಕ್ಕೆ ಹೋಗಲ್ಲ, ಜಗಳ ಮಾಡೋಕ್ಕೆ ಹೋಗಲ್ಲ, ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಹೋಗಲ್ಲ. ನಾನು ಕೇಳೋದು ನಮ್ಮ ಅಪ್ಪನ ಒಂದೇ, ಕ್ಷಮಿಸ್ಬಿಡಪ್ಪ ಅಂತ. ತಪ್ಪಾಯ್ತು ಕ್ಷಮಿಸ್ಬಿಡು, ಬಡಿತ್ಯಾ ಬಡಿ, ಬಡಿಸ್ಕೊತೀನಿ. ಹೊಡೆದಿದ್ದಾರೆ ನಮ್ಮಪ್ಪ, ಮಕ್ಕಳಾದ್ಮೇಲೂ ಹೊಡೆದಿದ್ದಾರೆ. ಬೆನ್ನನ್ನು ಹಿಂಗೆ ತಲೆ ಬಗ್ಗಿಸ್ಬಿಟ್ಟು ಹೊಡಿ ಅಂತ ಇದ್ದೆ, ಹೊಡಿತಾ ಇದ್ದೆ. ನಾನು ಕೈ ಎತ್ತುತ್ತಾ ಇರಲಿ, ಹಿಂಗೆ ಕೈ ಕಟ್ಕೊಂಡ್ಬಿಡ್ತಾ ಇದ್ದೆ. ಕೋಪ ಬಂದರೆ ಅಲ್ಲಿ ಕಡಿತಾ ಇದ್ದೆ, ನನ್ನ ಕೈ ಕಚ್ತಾ ಇದೆ. ಬಟ್ ಅಪ್ಪನಿಗೆ ಯಾವತ್ತೂ ವಿರುದ್ಧವಾಗಿ ನಿಂತಿಲ್ಲ, ನಿಲ್ಲೋದು ಇಲ್ಲ, ನಿಲ್ಲಬಾರದು. ಆದ್ದರಿಂದ ಎಲ್ಲವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ.